ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ. ವೀಕ್ಷಕರೇ, ಇವತ್ತೊಂದು ಖೇದಕರವಾದಂತಹ ದುಷ್ಕೃತ್ಯ ನಡೆದಿರುವಂತಹ ಘಟನೆಯನ್ನ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ವಿವಿಧ ರೀತಿಯಲ್ಲಿ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ದೊಡ್ಡವರು ಅನ್ನಿಸ್ಕೊಂಡಂತವ್ರು, ದೊಡ್ಡ ಅಧಿಕಾರಿಗಳಿರ್ಬೋದು, ಏನೋ ಒಂದು ಸಂತಾಪ ಅನ್ನೋ ಮಟ್ಟಿಗಿದ್ರೆ ಸಾಮಾನ್ಯ ಜನರು ಅನ್ನುವಂಥವ್ರು, ಬಡವರು, ಮಧ್ಯಮ ವರ್ಗದವರು ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನಪ್ಪ ವಿಷಯ ಅಂತ ಅಂದ್ರೆ, ಇದೇ ನಮ್ಮ ಕರ್ನಾಟಕ ರಾಜ್ಯದ ರಾಮನಗರ ಜಿಲ್ಲೆ ಮತ್ತು ತಾಲೂಕಿನ ಬಿಡದಿ ಹೋಬಳಿಯಲ್ಲಿರುವಂತಹ ಭದ್ರಾಪುರ ಗ್ರಾಮದ ಒಂದು ಹಸುಳೆಯನ್ನ 15 ವರ್ಷಕ್ಕೆ ಕಾಲಿಟ್ಟಂತ ಒಬ್ಬ ಬಾಲಕಿಯನ್ನ, ಮುಗ್ಧ ಬಾಲಕಿಯನ್ನ, ಅದರಲ್ಲೂ ಮಾತು ಬಾರದ, ಕಿವಿ ಕೇಳಿಸದ ಹುಡುಗಿಯನ್ನ, ಬಾಲೆಯನ್ನ ದುಷ್ಕರ್ಮಿಗಳು ಅತ್ಯಾಚಾರ ಎಸಗಿ ಬೆನ್ನು ಮೂಳೆ ಮುರಿದು ಕತ್ತು ನುಲುಚಿ ಕೊಲೆ ಮಾಡಿ ಬಿಸಾಕಿದ್ದಾರೆ. ಎಂತಹ ದುಷ್ಕೃತ್ಯ ಇದು. ಸೊ ಮಾನವೀಯತೆ ಅನ್ನೋದು ಎಲ್ಲಿಗೆ ಹೋಯ್ತು? ಏನ್ ಮಾಡ್ತಾ ಇದೆ ಸರ್ಕಾರ? ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ರಾಮನಗರ ಜಿಲ್ಲೆಯ ಪೊಲೀಸ್ಗೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ಉತ್ತಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಒಪ್ಕೊಂತೀವಿ. ಅದರಲ್ಲಿ ವಿಶೇಷವಾಗಿ 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ, 25, 30, 31 ವರ್ಷದಿಂದನೂ ತಲೆಮರೆಸ್ಕೊಂಡಿದ್ದಂತ ಆರೋಪಿಗಳನ್ನ ತಗೊಂಡ್ಬಂದು ಕೋರ್ಟಿಗೆ ನಿಲ್ಲಿಸ್ತಾ ಇದ್ದಾರೆ. ಒಳ್ಳೆ ಬೆಳವಣಿಗೆ. ಅದು ಇಂದು ನಡೀತಾ ಇರುವಂತ ಘಟನೆಗೆ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ? ಆಯಾ ಸ್ಥಳೀಯ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಪೊಲೀಸ್ನವ್ರಿಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ಸಿಬ್ಬಂದಿಗಳ ಕೊರತೆ. ಅದು ಸರ್ಕಾರದ ಕ್ರಮ, ನೀವು ಅಲ್ಲಿ ಫೋರ್ಸ್ ಮಾಡಬೇಕು. ಸೊ ಹಾಗಂತ ನಾವೇನ್ ಕೈ ಕಟ್ಕೊಳ್ತಿಲ್ಲ, ಸಾಮಾನ್ಯ ಜನರು ಕೈ ಕಟ್ಕೊಂಡ್ಕೊಳ್ತಿಲ್ಲ, ಮಾಡ್ತಾ ಇದ್ದಾರೆ. ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ ಮಟ್ಟಿಗೆ ಆಕ್ರೋಶಗಳು ವ್ಯಕ್ತಪಡಿಸ್ತಾ ಇದೆ ಅಂತ ಅಂದ್ರೆ, ಇನ್ಕ್ಲೂಡ್ ಮೀಡಿಯಾ ಸೇರಿದಂಗೆ, ಪೊಲೀಸರು ಸೇರಿದಂಗೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಇಂತಹ ದುಷ್ಕೃತ್ಯಗಳು ನಡೆದಾಗ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆಯನ್ನ ನೆನೆಸ್ಕೋಬೇಕು. ಫೇಕಾ, ಹೌದಾ, ಇಲ್ವಾ, ಓಡೋಗ್ತಾ ಇದ್ನ, ಅಯ್ಯೋ ನಮಗ್ ಗೊತ್ತಿಲ್ಲ, ಗುಂಡಾರ್ಸ್ ಎನ್ಕೌಂಟರ್ ಮಾಡಿ ಸಾಮಾನ್ಯ ಜನರ ಹೇಳಿಕೆ ಇದಾಗಿದೆ. ಅಷ್ಟು ಆಕ್ರೋಶಗೊಂಡಿದ್ದಾರೆ. ನಮ್ಮ ಮನೆಯ ಹೆಣ್ಮಕ್ಳಾದ್ರೆ ಏನ್ ನಾವೇ ಸುಮ್ಮನೆ ಬಿಟ್ಬಿಡ್ತಿದ್ವು? ಅಧಿಕಾರಿಗಳ ಹೆಣ್ಮಕ್ಳಾದ್ರೆ ಹಾಗೆ ಬಿಟ್ಬಿಡ್ತಿದ್ರ? ರಾಜಕಾರಣಿಗಳ ಹೆಣ್ಮಕ್ಳಾದ್ರೆ ಹಾಗೆ ಬಿಟ್ಬಿಡ್ತಿದ್ರ? ಆದ್ರೆ ಒಂದ್ ಪಕ್ಷದ ಮುಖಂಡರು, ಯಾರು ದೊಡ್ಡ ಮನುಷ್ಯರು ಅಂದ್ರೆ ಹಿಂದೆ ಬೀಳ್ತೀರಿ. ಈ ಬಡ ಮಕ್ಕಳು ಈ ತರ ಸತ್ತೋದಾಗ ಯಾಕೆ ನೀವು ಹಿಂದೆ ಬೀಳಲ್ಲ? ಕೇಸ್ ಮಾಡ್ಕೊಂತೀರಿ. ನೋಡಿ, ನಿಮ್ಗೆ ತೋರಿಸ್ತೀನಿ. ಅವ್ರು ಹೇಳ್ತಾರೆ, ಭದ್ರಾಪುರದ ಆ ವ್ಯಕ್ತಿ ಅಂದ್ರೆ ಆ ಬಾಲಕಿಯ ತಂದೆ, ಮಗಳು ಇಲ್ಲೇ ಎಲ್ಲ ಊರೊಳಗಡೆ ಇರ್ಬೇಕು, ಒಳಗಡೆ ಮನೆಗೆ ಬರ್ಲಿಲ್ವಾ ಅಂತ ಹುಡುಕ್ತಾ ಇರ್ತೀವಿ, ಊರೊಳಗಡೆ ಇರ್ಬೇಕು, ಯಾವತ್ತೇ ಯಾವ ರೀತಿಯನ್ನು ತೊಂದರೆ ಕೊಟ್ಟಂತ ಅಥವಾ ಅನುಚಾನವಾಗಿ ನಡ್ಕೊಂಡಂತ ನನ್ನ ಮಗಳ ಆಕೆ ಅಲ್ಲ, ಹಾಗೆ ಇಲ್ಲೆಲ್ಲ ಇರ್ಬೇಕು, ಹಾಗೆ ನೋಡ್ತೀವಿ. ಬೆಳಿಗ್ಗೆ ಆದ್ರೂ ಬರ್ತಾ ಇದ್ದಾಗ ಯಾರೋ ಭದ್ರಾಪುರ ರೈಲ್ವೆ ಹಳಿ ಪಕ್ಕ ಒಂದು ಹೆಣ ಬಿದ್ದಿದೆ ಅಂತಾರೆ, ಅಲ್ಲಿ ಹೋಗಿ ನೋಡ್ತೀವಿ, ಅದು ನನ್ನ ಮಗಳದೇ ಆಗಿರ್ತದೆ. ನನ್ನ ಮಗಳಿಗೆ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ, ಯಾರೋ ದುಷ್ಕರ್ಮಿಗಳು ಈ ರೀತಿ ಮಾಡಿದ್ದಾರೆ ಅಂತ ಅಳಲನ್ನ ತೋಡ್ಕೊಳ್ತಾರೆ. ಆ ನೋವು ಇರುತ್ತಲ್ಲ, ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತು, ಖುದ್ದು ನೋಡಿದವ್ರಿಗೆ ಅಷ್ಟೇ ಗೊತ್ತು. ಎಲ್ಲೋ ಒಂದು ಪತ್ರಿಕೆನಲ್ಲೋ, ಟಿವಿ ಚಾನೆಲ್ನಲ್ಲೋ, ಮತ್ತೊಂದ್ರಲ್ಲೋ ಯಾರೋ ಹೇಳೋದನ್ನ ಕೇಳಿದ್ರೆ ಆ ಭಾವನೆಗಳು ಅಷ್ಟು ಸುಲಭವಾಗಿ ಬರಲ್ಲ. ಇಂತಹ ದುಷ್ಕೃತ್ಯಗಳಿಗೆ ಖಂಡಿತವಾಗ್ಲಿ ಕಡಿವಾಣ ಒಣಾಗಬೇಕಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಅವ್ರ ಕೈಗಳಲ್ಲಿ ಇಬ್ಬರು ASPಗಳು, ಹಲವಾರು DSPಗಳು, ಬೇರೆ ಬೇರೆದಕ್ಕೆಲ್ಲ ಟೀಮ್ಗಳನ್ನ ಮಾಡ್ತಿರಲ್ಲ ಸ್ವಾಮಿ. ದಯವಿಟ್ಟು ಇದಕ್ಕೂ ಟೀಮ್ಗಳನ್ನ ಮಾಡಿ ಬೇರೆ ನೇಮಿಸಿ ಆದಷ್ಟು ಶೀಘ್ರವಾಗಿ ಪತ್ತೆ ಹಚ್ಚಿ. ಎಲ್ಲೋ ಒಂದ್ ಕಡೆ ನಮ್ಗೆ ಬಂದಂತ ಮಾಹಿತಿ ಪ್ರಕಾರ ಹೊರ ರಾಜ್ಯದ ಕಾರ್ಮಿಕರು ಈ ದುಷ್ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆ ಸಹ ಇದೇ ಆಗಿದೆ. ಸೊ ನಾನು ಅನಾಲಿಸಿಸ್ ಮಾಡಿದ ಪ್ರಕಾರ ಇಡೀ ಕುಟುಂಬವನ್ನ ತೊರೆದು ಕೂಲಿಗಾಗಿ ಇಲ್ಲಿ ಬಂದಿರ್ತಾರೆ, ಮದುವೆನೂ ಆಗಿರ್ತಾರೆ, ಹೆಂಡತಿ ಮಕ್ಳು ಅಲ್ಲೆಲ್ಲ ಒಂದ್ ಕಡೆ ಅವ್ರ ಊರಿನಲ್ಲಿ ಇರ್ತಾರೆ. ಅವ್ರು ಏನ್ ಮಾಡ್ತಾರೋ ಏನೋ ನನಗೆ ಬೇಕಾಗಿಲ್ಲ ಅದು. ಆದ್ರೆ ಇಲ್ಲಿ ಒಬ್ಬಂಟಿಯಾಗಿ ಬಂದಿರ್ತಾರೆ. ಆ ಒಬ್ಬಂಟಿಯಾಗಿ ಬಂದಾಗ ಅವರ ಏನು ತೆವಳುಗಳನ್ನ ತೀರ್ಸ್ಕೋಬೇಕು, ಇಂಥ ಬಡ ಮಕ್ಕಳ ಮೇಲೆ ತೀರ್ಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನ ಹೇಗಿರುತ್ತೆ ಅಂದ್ರೆ, ದುಷ್ಕೃತ್ಯ ಇದೆಯಲ್ಲ, ಕೆಲವು ಪದಗಳನ್ನ ನೋಡ್ತಾ ಇದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಂತ ನಪುಂಸಕನಿಗೂ ಉರಿದೋಗುವಂತ ಒಂದು ಹೇಳಲಿಕ್ಕೆ ಆಗದೇ ಇರುವಂತ ಪದಗಳು ನಮ್ಮಲ್ಲಿ ಸೃಷ್ಟಿ ಆಗ್ತವೆ. ಆದ್ರೆ ನಾನು ಮಾಧ್ಯಮದ ಮುಂದೆ ನಿಂತ್ಕೊಂಡು ಹೇಳೋದು ಕಷ್ಟ ಆಗುತ್ತೆ. ಪೊಲೀಸ್ ವರಿಷ್ಠಾಧಿಕಾರಿಗಳೇ, ದಯವಿಟ್ಟು ಈ ಮಗುವಿಗೆ ನ್ಯಾಯವನ್ನ ಕೊಡಿಸಿ. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಆಕ್ರೋಶ ಆಗ್ತಾ ಇದೆ. ಯಾರೋ ಒಬ್ಬ ರೌಡಿಗೆ ಅಟ್ಯಾಕ್ ಆದ್ರೆ, ಯಾರೋ ಒಬ್ಬ ಸಣ್ಣ ಪುಟ್ಟ ಪುಡಾರಿಗಳಿಗೆ, ರಾಜಕೀಯ ಪುಡಾರಿಗಳಿಗೆ ಏನಾದ್ರು ಆದ್ರೆ ಅದಕ್ಕೆಲ್ಲ ದೊಡ್ಡ ಬಂದೋಬಸ್ತನ್ನ ಕೊಡ್ತೀರಿ. ಸಾಮಾನ್ಯರು ಮನಸ್ಸಲ್ವಾ? ಅವರು ಒಂದಲ್ಲ ಒಂದ್ ರೀತಿಯ ತೆರಿಗೆ ಕಟ್ಟಲ್ವಾ? ಅವರಿಂದ ಸರ್ಕಾರ ನಡೀತಾ ಇಲ್ವಾ? ಯಾಕೆ ಈ ರೀತಿಯ ಒಂದು ಮೀನಮೇಷವನ್ನ ಎಣಿಸ್ತೀರಿ? ದಯವಿಟ್ಟು ಈ ಬಾಲಿಕೆಗೆ ನ್ಯಾಯ ಸಿಗ್ಬೇಕು. ಅಷ್ಟೇ ಅಲ್ಲ, ಮುಂದೆ ಈ ರೀತಿ ದುರ್ಘಟನೆಗಳು ನಡೆದಂತೆ ಎಚ್ಚರಿಕೆ ವಹಿಸಬೇಕಾದಂತದ್ದು ಎಲ್ಲರ
ಕೇವಲ ಪೊಲೀಸ್ನವ್ರದ್ದು ಅಂತ ಹೇಳಲ್ಲ, ಎಲ್ಲರ ಜವಾಬ್ದಾರಿ. ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸುವ ಹಲವಾರು ಏನು ನಮ್ಮ ವಿವಿಧ ರೀತಿಯ ಸ್ನೇಹಿತರಿದ್ದೀರೋ ತಾವು ಸಹ ಬೀದಿ ನಿಂತು ಹೋರಾಟ ಮಾಡಬೇಕು. ಕೇವಲ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ಐ ಮೀನ್ ಸೋಷಿಯಲ್ ಮೀಡಿಯಾದಲ್ಲಿ ನಿಂತು ಆಕ್ರೋಶ ವ್ಯಕ್ತಪಡಿಸ್ಬಿಟ್ರೆ ಏನೂ ಆಗಲ್ಲ. ಬನ್ನಿ ಕೈ ಜೋಡಿಸಿ, ಪೊಲೀಸರಿಗೂ ಸಹಕಾರ ಕೊಡಿ, ಸಾರ್ವಜನಿಕರು ಸಹಕಾರ ಕೊಡಿ, ಅವ್ರಿಗೆ ಏನೆಲ್ಲ ತಿಳುವಳಿಕೆ ನೀಡಬೇಕು ಹೋಗಿ ಶಾಲಾ ಕಾಲೇಜುಗಳಿಗೆ ಹೋಗಿ. ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಪದೇ ಹಂಗ್ ಮಾಡ್ಬಿಟ್ರು ಹಿಂಗ್ ಮಾಡ್ಬಿಟ್ರು, ಮೀಡಿಯಾದವ್ರು ಏನು ಮಾಡಿಲ್ಲ, ಮೀಡಿಯಾದವರು ದುಡ್ಡು ಕೊಡ್ಲಿಲ್ಲ, ಮೀಡಿಯಾದವರು ಪೇಮೆಂಟ್ ಆಗ್ಲಿಲ್ಲ ಅಂತೆಲ್ಲ ಹಾಕಿದಿರಿ. ನಾನು ನೋಡಿದ್ದೀನಿ. ಎಲ್ಲಾ ಮೀಡಿಯಾದವರು ಒಂದೇ ರೀತಿ ಇರಲ್ಲ. ಸಾಮಾಜಿಕವಾಗಿ ಕೈ ಜೋಡಿಸುವಂತವ್ರು ಬೇಕಾದಷ್ಟು ಜನ ಇದ್ದಾರೆ. ಬನ್ನಿ ನಮ್ ಜೊತೆ ಕೈ ಜೋಡಿಸಿ, ಪೊಲೀಸರ ಜೊತೆ ಕೈ ಜೋಡಿಸಿ, ಶಾಲಾ ಕಾಲೇಜುಗಳಿಗೆ ಹೋಗಿ ಹೆಣ್ಮಕ್ಳಿಗೆ ತಿಳುವಳಿಕೆ ನೀಡಿ, ಹಲವಾರು ಪೋಷಕರಿಗೆ ತಿಳುವಳಿಕೆ ನೀಡಿ, ಶಿಕ್ಷಕರಿಗೆ ತಿಳುವಳಿಕೆ ನೀಡಿ, ಸರ್ಕಾರಕ್ಕೆ ಮನವಿ ಮಾಡಿ, ಅಲ್ಲಿ ಮಾಡಬೇಕು ಸ್ವಾಮಿ. ದಯವಿಟ್ಟು ಎಲ್ಲರೂ ಒಗ್ಗೂಡಿ ಈ ಕೆಲಸವನ್ನ ಮಾಡೋಣ. ಆ ಬಾಲಕಿಗೆ, 15 ವರ್ಷದ ಬಾಲಕಿಗೆ ನ್ಯಾಯ ಸಿಗುವಂತ ಕೆಲಸವನ್ನ ನಾವೆಲ್ಲರೂ ಸೇರ್ ಮಾಡೋಣ. ಪೊಲೀಸರು ಅತಿ ಹೆಚ್ಚಿನ ಕ್ರಮವನ್ನ ತಗೋಬೇಕು. ಯಾರೇ ದುಷ್ಕರ್ಮಿಗಳಾಗಿರ್ಲಿ, ನನಗೆ ತಿಳಿದ ಬಂದ ಮಾಹಿತಿ ಪ್ರಕಾರ ಕನಿಷ್ಠ 4ಕ್ಕೂ ಹೆಚ್ಚು ಮಂದಿ ದುಷ್ಕೃತ್ಯವನ್ನು ಮಾಡಿದ್ದಾರೆ. ಏನ್ರಿ ಆ ಎಳಸು ಮಗುವಿನ ಮೇಲೆ 4-6 ಮಂದಿ ಅತ್ಯಾಚಾರ ಸಿಗ್ತಾರೆ, ಬೆನ್ನು ಮೂಳೆ ಮುರಿದು ಕತ್ತು ನುಚ್ಚಿ ಮಾಡ್ತಾರೆ ಅನ್ನುವಂತ ಮಾಹಿತಿ ನನಗೆ ಮೇಲ್ನೋಟಕ್ಕೆ ಲಭ್ಯವಾಗಿದೆ. ಅದೆಲ್ಲ ಮಾಡ್ತಾರೆ ಅಂತ ಅಂದ್ರೆ ಅವ್ರು ಎಷ್ಟು ಕಿರಾತಕರು ಇರ್ಬೋದು, ಅವ್ರ ಮನಸ್ಥಿತಿ ಹೇಗಿರ್ಬೋದು, ಇವ್ರಿಗೆ ಯಾರು ತಿಳುವಳಿಕೆ ನೀಡ್ತಾರೆ? ಬಾಲಕಿಗೆ ನ್ಯಾಯ ಸಿಗೋ ತನಕ ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ 4 ಪೋಸ್ಟ್ ಹಾಕಿ 4 ಅಕ್ಷರ ಬರೆದು ಏನೋ ಒಂದು ಎಮೋಜಿ ಕೊಟ್ಟು ಮಾಡೋದು ಬೇಡ. ಬನ್ನಿ ಎಲ್ಲರ ಜೊತೆ ಎಲ್ಲರೂ ಒಗ್ಗೂಡಿ ಈ ಬಾಲಕಿಗೆ ನ್ಯಾಯ ಕೊಡ್ಸೋಣ, ಕಾನೂನಿಗೆ ನೆರವಾಗೋಣ. ಮುಂದೆ ಈ ರೀತಿ ಘಟನೆಗಳಾಗ್ದಂಗೆ ನಾವೆಲ್ಲರೂ ಸೇರಿ ನಡೆಯೋಣ. ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ.